ನೋಡಿ ಗೆಣಸಿನ ಹೋಳಿಗೆ ಮಾಡ್ಕೊಳ್ರಿ ಮಾಡ್ಕೊಳ್ರಿ. ಬಸರಿ ಗಿಡ ಅಂತ ಇರುತ್ತೆ ನಮ್ಮ ಹತ್ರ, ಅಲ್ಲಿ ಅದನ್ನ ಗಿಡ ಕಡಿತಾರೆ ಸರ್. ಅದನ್ನ ಕಟ್ ಮಾಡಿ ತಂದು ಮೂರ್ತಿ ಮಾಡ್ತಾರೆ. ಅಂದ್ರೆ ಮೆತ್ತಗೆ ಆಗ್ಬಾರ್ದ್ರಿ ಗೆಣಸು, ಆಮೇಲೆ ಜಾಸ್ತಿ ಬೆಲ್ಲನೂ ಆಗ್ಬಾರ್ದ್ರಿ. ಜಾಸ್ತಿ ಬೆಲ್ಲ ಮೆತ್ತಗೂ ಆಯ್ತಂದ್ರೆ ಏನಾಗ್ಬಿಡ್ತದ, ಹೋಳಿಗೆ ಬರಲ್ಲ ಸರ್, ಮೆತ್ತಗಾಗ್ಬಿಡ್ತದ. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಬಹಳ ಒಳ್ಳೇದು, ಒಳ್ಳೇದ್ರಿ ಸರ್. ಡೈಜೆಷನ್ ಗೆ ಗೆಣಸು ಒಳ್ಳೇದ್ರಿ ಸರ್. ನೋಡಿ ಹದವಾಗಿ ಒಂದು ಹೋಳಿಗೆ ರೆಡಿ ಆಯ್ತು. ಇದು ರೆಡಿ ಇದೆ. ನಮಗೀಗ ಒಳ್ಳೆ ಹೋಳಿಗೆಗಳಾದವು. ಆ ಫ್ಲೇವರ್ ನಿಮ್ಮ ನಾಲ್ಗೆ ಮೇಲೆ ಗೊತ್ತಾಗುತ್ತೆ, ಅವಾಗೇ ಇದು ಗೆಣಸಿನ ಹೋಳಿಗೆ ಅಂತ ಗೊತ್ತಾಗೋದು. ಉತ್ತರ ಕರ್ನಾಟಕದ ಜೋಳ ರೊಟ್ಟಿ ಮನೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ವಿದ್ಯಾರಣ್ಯಪುರ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶಾರದಮ್ಮ ಅವರು ಅದ್ಭುತವಾಗಿ ಗುಲ್ಬರ್ಗಾ ಶೈಲಿಯ ಒಳ್ಳೊಳ್ಳೆ ರೆಸಿಪಿ ನಮಗೆ ಆಗಲೇ ತೋರಿಸ್ಬಿಟ್ಟಾರೆ. ನಿಮಗೆಲ್ಲ ಗೊತ್ತು. ಕಾರಣಾಂತರಗಳಿಂದ ಅವರು ಗುಲ್ಬರ್ಗಾದಲ್ಲಿದ್ದರು ಸ್ವಲ್ಪ ದಿನ, ಈಗ ಮತ್ತೆ ಬಂದರೆ. ಬಂದ ತಕ್ಷಣ ನಮಗೆ ಕರೆದಿದ್ದಾರೆ. ಯಾಕೆ ಅಂತೀರಾ? ಗೆಣಸಿನ ಹೋಳಿಗೆ. ಗೆಣಸಿನ ಹೋಳಿಗೆ ನಾನಂತೂ ಇದು ನನಗೆ ಫಸ್ಟ್ ಟೈಮ್. ಇದು ಟೇಸ್ಟ್ ಮಾಡಿಲ್ಲ, ನೋಡಿಲ್ಲ. ನೀವು ನೋಡಿರ್ಬೋದು, ಟೇಸ್ಟ್ ಮಾಡಿರ್ಬೋದು. ಹಾಗಾದರೆ ಇವತ್ತು ಗುಲ್ಬರ್ಗಾ ಶೈಲಿಯ ಗೆಣಸಿನ ಹೋಳಿಗೆ ನೋಡ್ಬಿಡೋಣ. ಬನ್ನಿ. ನಮಸ್ಕಾರ. ಗ್ಯಾಪ್ ಆಯ್ತು, ಗುಲ್ಬರ್ಗ ಹೋಗಿದ್ರಿ ಅಂತ. ಹೌದ್ರಿ, ಗುಲ್ಬರ್ಗ ಹೋಗಿದ್ದೀರಿ ಸರ್. ಚೆನ್ನಾಗಿ ನಮ್ಮೂರ್ ಜಾತ್ರೆ ಇತ್ತು ಸರ್. ನೋಡಿ, ಜಾತ್ರೆ ಅಂದ್ರೆ ಅದ್ರದ್ದು ದೊಡ್ಡ ದೇವಸ್ಥಾನ ಸರ್. ಜಾತ್ರೆ ಅಂದ್ರೆ ಬಹಳ ಪವರ್ಫುಲ್ ರೀ ಜಾತ್ರೆ. ಆಮೇಲೆ ನಮ್ಮೂರಿನ ಜಾತ್ರೆ ಅಂದ್ರೆ ನಮಗೆ ಎಲ್ಲಿಲ್ಲದ ಖುಷಿ ಖುಷಿ ಆಗುತ್ತೆ ಸರ್. ಆಮೇಲೆ ನೀವು ಬಂದ ತಕ್ಷಣ ನಮ್ಗೆ ಗೆಣಸಿನ ಹೋಳಿಗೆ ಅಂದ್ಬಿಟ್ರಿ, ನಮಗೆ ಎಲ್ಲಿಲ್ಲದ ಖುಷಿ. ಇಲ್ಲಿ ಎಲ್ಲ ಗೊತ್ತಿಲ್ಲಲ್ರಿ, ಅದಕ್ಕೆ ಗೆಣಸಿನ ಹೋಳಿಗೆ ಮಾಡೋಣ. ಹೌದೌದು, ನಾವು ನೋಡಿಲ್ಲ, ನಂಗೆ ಇದು ಫಸ್ಟ್ ಟೈಮ್. ತೋರಿಸ್ತೀರಿ ಗೆಣಸಿನ ಹೋಳಿಗೆ. ಸರ್, ಮೊದಲು ಏನ್ ಇಟ್ಕೋಬೇಕು ಕರೆಕ್ಟ್ ಆಗಿ ಹೇಳ್ಬಿಡಿ. ಗೆಣಸು ತಗೋಬೇಕ್ರಿ. ಎಷ್ಟು ಗೆಣಸು ಇದು? ಎಷ್ಟು ಕೆಜಿ? ಅರ್ಧ ಕೆಜಿ ಗೆಣಸು ರೀ. ಅರ್ಧ ಕೆಜಿ ಗೆಣಸು. ಮತ್ತೆ ಆಮೇಲೆ 1/4 ಕೆಜಿ ಹಿಟ್ರಿ. ಏನ್ ಹಿಟ್ಟಿದು? ಗೋಧಿ ಹಿಟ್ರಿ ಸರ್. 1/4 ಕೆಜಿ ಗೋಧಿ ಹಿಟ್ಟಿನ ಮಾಡ್ತೀರಿ? ಗೋಧಿ ಹಿಟ್ಟನು ಮಾಡ್ಬೋದ್ರಿ, ಯಾರು ಮೈದಾ ಹಿಟ್ಟನು ಮಾಡ್ಬೋದು. ಆಮೇಲೆ ಬೆಲ್ಲ ರೀ. ಇದು ಯಾವ ತರ ಬೆಲ್ಲ? ಇದು ಬೆಲ್ಲ ಅದು ಕುದ್ದು ಮಾಡಿ ಇಟ್ಟಿವ್ರಿ ಸರ್, ಕುಟ್ಟಿ ಇಟ್ಟಿವ್ರಿ ಸರ್. ಕುಟ್ಟಿ ಮೆತ್ತಗೆ ಹದವಾಗಿರ್ಬೇಕಲ್ರಿ ಗೆಣಸಿಗೆ. ಇದನ್ನ ಮಾಡೋ ಟೈಮಿಗೆ ಎಣ್ಣೆ ಹಚ್ಕೊಂಡು ಇಷ್ಟೇ ಸಾಕೀಗ? ಇಷ್ಟೇ. ಸಕ್ಕರೆ ಇಲ್ಲ ಬೆಲ್ಲ. ಬೆಲ್ಲ ಹಾಗಿದ್ರೆ ಒಂಚೂರು ಏಲಕ್ಕಿ ಪುಡಿ ಹಾಕ್ತಾರೆ, ಯಾರು ತಂಪಂತ ಹಾಕಲ್ಲ ಅಷ್ಟೇ. ಯಾರು ನೀವು ಹಾಕಲ್ಲ? ಇಲ್ಲಿ ಗೆಣಸು ತಗೊಂಡಿದ್ದೀನಲ್ರಿ, ಮೊದ್ಲು ಕ್ಲೀನ್ ತೊಳಿಬೇಕು. ಸ್ಟವ್ ಹಚ್ಕೊಂಡಿರಿ, ನೀರು ಇಟ್ಕೊಂಡಿದ್ದೀರಾ? ಸರ್, ಇದು ಗೆಣಸು ಹಾಕೊಂಡು ಕುದಿಸ್ಕೋಬೇಕು. ಇದನ್ನ ಕುದಿಸ್ಬಿಡ್ಬೇಕು. ಎಷ್ಟೊತ್ತು ಕುದಿಸ್ಬೇಕು? ಒಂದು ಇದ್ರಾಗ ಅರ್ಧ ಬೆಂದಿರ್ಬೇಕ್ರಿ ಸರ್, ಅರ್ಧ ಇದು ಇರ್ಬೇಕು. ಭಾಳ ಮೆತ್ತಗಾದ್ರೂ ಹೋಳಿಗೆ ಬರಲ್ರಿ, ಪ್ಯಾಡ್ ಇದಾದ್ರೂ ಹೋಳಿಗೆ ಬರಲ್ಲ ಸರ್. ಇದನ್ನ ಒಂದು ಅರ್ಧ ಗಂಟೆ 15 ನಿಮಿಷ ಕುದಿಸ್ಕೋಬೇಕು ಸರ್. 15 ನಿಮಿಷ ಕುದಿಸ್ಕೊಂಬರೋಣ, ಕುದ್ಮೇಲೆ ನೋಡೋಣ. ಕುದಿತಾ ಇದೆ ನೋಡಿ ಸರ್. 15 ನಿಮಿಷ ಆಯ್ತು, ಕುದಿಕತ್ತಿದೆ. ಈಗ ತೆಗೆದ್ಬಿಡೋದು. ಇಷ್ಟ ಆಗ್ಬಿಟ್ರೆ ಇಷ್ಟ ಆಯ್ತು, ಮುಗಿತ್ರಿ. ಅರ್ಧ ಇದು ಗಟ್ಟಿ ಇರ್ಬೇಕ್ರಿ, ಅರ್ಧ ಸಾಕ್ತೇವೆ. ತೆಗೆದ್ಬಿಡೋಣ. ಓಕೆ. ಈ ಥರ ಇರ್ಬೇಕು ಸರ್. ಆಮೇಲೆ ಇದನ್ನ ಏನದ ಸಿಪ್ಪೆ ತೆಗಿಬೇಕ್ರಿ. ಇವೆಲ್ಲ ಸಿಪ್ಪೆಗಳು ತೆಗಿಯೋದು, ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕ್ರಿ. ಗೆಣಸಿನ ಹೋಳಿಗೆ ಹಿಂಗೆ ಸುಲ್ಕೋಬೇಕೆಲ್ಲ. ಇದನ್ನೆಲ್ಲ ಸುಲ್ಕೋಬೇಕು ಸರ್. ಸುಲ್ಕೊಂಡ ನಂತರ ಸುಲ್ಕೊಂಡು ಈ ಥರ ಹಿಂಗೆ ಹಿಂಗೋ ಇದು ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು ಸರ್. ಓಕೆ. ಪ್ರತಿಯೊಂದನ್ನು ಹಿಂಗೆ ಮಾಡ್ಕೋಬೇಕ್ರಿ. ಇದು ಭಾಳ ಸ್ಮೂತ್ ಮಾಡ್ಬೇಕು ಸರ್. ಈ ಥರ ಅರ್ಧ ಕೆಜಿ ಗೆಣಸಿಗೆ ರೀ ಒಂದು 100 ಗ್ರಾಮ್ ಬೆಲ್ಲ ಅಷ್ಟೇ ಸರ್. ಒಂದು 100 ಗ್ರಾಮ್ ಬೆಲ್ಲ ಹಾಕೊಂಡು ಇಷ್ಟೇ ರೀ. ಈ ಥರ ಆರೋಗ್ಯಕ್ಕೆ ಭಾಳ ಒಳ್ಳೇದೇನು ಗೆಣಸು? ಹಾಂ ರೀ ಸರ್. ಬೆಲ್ಲ ಇದ್ರೆ ಭಾಳ ಒಳ್ಳೇದು. ಈ ಥರ ಮಾಡಿ ಇಟ್ಕೊಂಡು ಗೆಣಸು ಮುಗೀತು. ಗೆಣಸು ಅಂದ್ರೆ ಈ ಥರ ಬರುತ್ತೆ. ಇದ್ರೊಳಗೆ ಬೆಲ್ಲ ಎಲ್ಲ ಸೇರಿಸಿ ಹಿಂಗೆ ಬೆಲ್ಲ ಅದು ಎಲ್ಲ ಸೇರಿಸಿನ್ರಿ ಈ ಥರ ಆಯ್ತು ರೀ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಹಿಟ್ಟು ಕಲ್ಸ್ಕೋಬೇಕು ಸರ್. ಎಷ್ಟು ಹಿಟ್ಟು ಹಾಕ್ಬೇಕು, ಎಷ್ಟು ನೀರು ಹಾಕ್ಬೇಕು ಹೇಳ್ಬಿಟ್ರಿ? ಉಪ್ಪು ಒಂಚೂರು ಹಾಕ್ಬೇಕ್ರಿ ಸರ್. ಸುಮ್ಮನೆ ಉಪ್ಪು? ಸುಮ್ಮನೆ ನೋಡಿ, ಉಪ್ಪು ಹೇಳಿದ್ದಿಲ್ಲ, ಈಗ ಹೇಳ್ತಾ ಇದೀವಿ. ಸ್ವಲ್ಪ ಒಂದು ಅರ್ಧ ಚಮಚ ಕೂಡ ಇಲ್ಲ. ನೀರು ನೀರು ಹಾಕಿ ಇದನ್ನ ಕಲ್ಸೋದ್ರಿ. ಅದು ಚಪಾತಿ ಅದಕ್ಕಂತ ಸ್ವಲ್ಪ ಲೂಸ್ ರೀ ಸರ್. ಇನ್ನು ಸ್ವಲ್ಪ ಅಳಕ. ಇಷ್ಟು ಹದ ಆಯ್ತು ಈಗ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋಬೇಕ್ರಿ. ಇನ್ನು ಸ್ವಲ್ಪ ಎಣ್ಣೆಯ ಚೂರು ಎಣ್ಣೆ ಸ್ವಲ್ಪ ಅದನ್ನ ಇದ್ರ ಕೈಗೆ ಹತ್ತಲ್ಲ. ಕೈಗೆ ಹತ್ತಲ್ಲ.
ಈ ಥರ ಮಾಡ್ಬೇಕು ಸರ್. ಇದು ಹಿಟ್ಟು ಕಲಿಸ್ತೀವಲ್ರಿ, ಕಲಿಸಿದ್ಮೇಲೆ ಒಂದು 5-10 ನಿಮಿಷ ಬಿಡ್ಬೇಕ್ರಿ. ಒಂದು 10 ನಿಮಿಷ ನೆನ್ಕೋಬೇಕ್ರಿ ಇದು ಹಿಟ್ಟು ಚೆನ್ನಾಗಿ. ಇದನ್ನ ಕರೆಕ್ಟ್ ಬರ್ಬೇಕ್ರಿ ಇದು. ಓಕೆ, ಆಮೇಲೆ ನೀವು ಆಮೇಲೆ ಹೋಳಿಗೆಗೆ ರೆಡಿ. ಈಗ 10 ನಿಮಿಷ ಆಯ್ತಲ್ರಿ ಸರ್? 10 ನಿಮಿಷ ಆಯ್ತು. ಈ ತರ ಅದ ಬಂದ್ಬಿಡುತ್ತೆ ರೀ ಸರ್. ಈ ತರ ಬರುತ್ತೆ ರೀ 10 ನಿಮಿಷ ಹಾಕೊಡ್ಲೇನೆ ಈ ತರ ಬರ್ಬೇಕ್ರಿ. ಇದನ್ನ ಕರೆಕ್ಟ್ ಇರ್ಬೇಕ್ರಿ ಸರ್. ಹಿಟ್ಟಿಗೆ ಈ ಹೂರ್ಣಕ ಕರೆಕ್ಟ್ ಇರ್ಬೇಕು. ಈಗ ಎಣ್ಣೆ ಹಚ್ಕೊಂಡ್ರಿ ಕೈಗೆ? ಕೈಗೆ ಎಣ್ಣೆ ಹಚ್ಕೊಬೇಕು ಸರ್. ಈ ತರ ಹಚ್ಕೊಬೇಕು. ಎಷ್ಟು ತಗೋಬೇಕು? ಇಷ್ಟು ಮಾಡ್ಕೊಂಡು ಹೋಳಿಗೆ ನೋಡಿ ಗ್ಯಾಸ್ ಹಚ್ಕೊಂಡ್ರು. ಇವಾಗ ಇಷ್ಟು ತುಂಬ್ತಾರದ್ರಲ್ಲಿ ಹಾಕಿ ಈ ಥರ ಮಾಡ್ಕೊಂಡು ಈ ಥರ ಓಕೆ ಮಾಡಿಬಿಟ್ಟು ಸ್ವಲ್ಪ ತಡ್ತೀರಿ. ಈ ಥರ ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು. ಇದು ಗೋಧಿ ಹಿಟ್ಟು ಎಲ್ಲಿಂದ ತಂದಿರಿ? ಇದು ಊರ್ಲಿಂದ ತರ್ತೀವಿ ಸರ್. ಈ ತರ ಜೋಳದ ಹಿಟ್ಟು ಗೋಧಿ ಹಿಟ್ಟು ಎರಡು ಊರ್ಲಿಂದ ತರ್ತೀರಿ? ಊರಿಂದ ತರ್ತೀವಿ ಸರ್. ಈ ತರ ಮಾಡ್ಬೇಕ್ರಿ. ಯಾರು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬಹುದ್ರಿ, ಚಿಕ್ಕದಾದ್ರೆ ಚಿಕ್ಕ ಮಾಡ್ಕೋಬಹುದ್ರಿ. ನೋಡಿ ಗೆಣಸಿನ ಹೋಳಿಗೆ ಮಾಡ್ಕೊಳ್ರಿ, ನಮ್ಗೆ ಹೇಳ್ರಿ ಹೆಂಗ್ ಬಂತಂತ ಮನೆಗೆ. ನೀವು ಜಾತ್ರೆಗೆ ಹೋಗಿದ್ರಿ ಅಂದ್ರಿ ಗುಲ್ಬರ್ಗ? ಏನೇನ್ ನಡೀತೀರಿ ಜಾತ್ರೆಗೆ? ಜಾತ್ರೆ ಏನ್ರಿ, ನಮ್ಮ ಊರ್ ಜಾತ್ರೆ ಹೇಳ್ಕೊಂಗಿಲ್ಲ, ಅಷ್ಟು ಚೆನ್ನಾಗಿ ನಡೀತದ್ರಿ ಸರ್. ಭಾಳ ಸತ್ಯ ಮಾಡ್ರಿ ಸರ್. 9 ದಿವಸ ಇರುತ್ತೆ ಸರ್. ಯಾವ ದೇವ್ರದ್ದು? ಲಕ್ಷ್ಮೀ ರೀ. ಅಂದ್ರೆ ಫಸ್ಟಿಗೆ ಹುಣ್ಣಿಮೆ ದಿನ ಡೇಟ್ ನೋಡಿ ಬರ್ತಾರೆ. ಹುಣ್ಣಿ ದಿನ ಇಲ್ಲಾಂದ್ರೆ ಹುಣ್ಣಿ ಆದ ಮರ್ದಿನ ಗಿಡ ಕಡಿತಾರ್ರಿ. ಅದಾದ್ಮೇಲೆ 5 ದಿನ ಅಲ್ಲಿ ಮೂರ್ತಿ ಮಾಡ್ತಾರ್ರಿ. ಗಿಡ ಕಡಿಯೋದ್ರೆ ಅಂದ್ರ ಹಿಂಗ ಬಸರಿ ಗಿಡ ಅಂತ ಇರುತ್ತೆ ನಮ್ಮ ಹತ್ರ, ಅಲ್ಲಿ ಅದನ್ನ ಗಿಡ ಕಡಿತಾರಿ ಸರ್. ಅದನ್ನ ಕಟ್ ಮಾಡಿ ತಂದು ಮೂರ್ತಿ ಮಾಡ್ತಾರ್ರಿ. ಮೂರ್ತಿ ಮಾಡಿ ಅಲ್ಲಿ 2 ದಿವಸ ಬಡಿಗೇರ್ ಮನ್ಯಾಗ ಇರ್ತಾಳೆ 5 ದಿವಸ. ಆಮೇಲೆ ಈ ಕಡೆ ಲಕ್ಷ್ಮಿ ಗುಡಿ ಅಂತಾರೆ, ದೊಡ್ಡ ಗುಡಿ ದೇವಸ್ಥಾನ ಅದ ರೀ, ಅಲ್ಲಿ ಬರ್ತಾವ. ಒಟ್ಟು ಟೋಟಲ್ ಅದು ಗಿಡ ಬಿದ್ದು ಆಯ್ ಹೋಗತ್ತಾರ 9 ದಿವಸ ಇರುತ್ತೆ ಸರ್. ನೀವು 9 ದಿನ ಅಲ್ಲೇ ಇರ್ತೀರಿ? ನಾವು ಇಳಿಬೇಕ್ರಿ. ಹೋಗ್ಲಿಲ್ಲ ಅಂದ್ರೆ ನಮ್ದು ವ್ಯಾಪಾರ ಏನೂ ಆಗಲ್ರಿ. ಅಷ್ಟು ಸತ್ಯ ಭಾಳ ಅದ ರೀ. ಅಲ್ಲಿ ಎಲ್ಲಿ ಜಾತ್ರೆ ಹೋಗಮ್ಮು ಇಲ್ಲಿ ಬಿಡಿ, ಇದೊಂದು ವರ್ಷ ಅಂದೇವಲ್ರಿ, ಇಡೀ ವರ್ಷನೂ ಕಾಡುತ್ತೆ ರೀ ನಮ್ಗೆ. ಭಾಳ ಚಂದ ಬರ್ತಾರೆ ದೇವಸ್ಥಾನ. ಅಂತ ದೇವಸ್ಥಾನ ದೊಡ್ಡ ದೇವಸ್ಥಾನ ಬಿಡ್ರಿ, ಲಕ್ಷ್ಮೀ ದೇವಸ್ಥಾನ. ಹಾ ರೀ, ಕಾಯ್ಕೊಂಡೇ ಇರ್ತೀವಿ ಯಾವಾಗ ಜಾತ್ರೆ ಬರುತ್ತೆ ನಮ್ಗ ಅಂತ. ಈ ತರ ಬಟ್ಟೆ ಈ ರೀತಿ ಆಯ್ತು. ಇವಾಗ ಇದನ್ನ ಹೆಂಚ್ ಕಾದಿದಲ್ರಿ? ಹಾ ರೀ ಸರ್. ಅದಕ್ಕೆ ಎಣ್ಣೆ ಗಿಣ್ಣೆ ಏನಿಲ್ಲ ರೀ, ಹಂಗೆ ಹಾಕ್ಬಿಡೋದು? ಎಣ್ಣೆ ಇಲ್ರಿ, ಏನಿಲ್ಲ, ಏನು ಇಲ್ಲ, ಎಣ್ಣೆ ಹಾಕಲ್ಲ, ಏನಿಲ್ಲ, ಏನಿಲ್ಲ, ಹಂಗೆ ಹಾಕ್ಬಿಡೋದು. ಈ ರೀತಿ ಒಂದು ಹೋಳಿಗೆ ರೆಡಿ ಆಗುತ್ತೆ ಈಗ. ಸೊ ಇದನ್ನ ಹಂಚಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಹೋಳಿಗೆ ರೆಡಿ ಮಾಡ್ಕೊಳ್ಳೋದು. ನಾವು ಶಾರದಮ್ಮ ಅವ್ರದ್ದು ಎಲ್ಲಾ ಅಡಿಗೆ ಪಡ್ಡು ನೋಡಿದ್ರೆ ನೀವು, ಪಡ್ಡು ಮಾತ್ರ ಎಷ್ಟು ರುಚಿ ಇತ್ತು ಅಂದ್ರೆ ಸಾಫ್ಟ್ ಆಗಿ. ಇವತ್ತು ಎಲ್ಲ ಅಂತ ನಿಮ್ಮ ಇದ್ರೊಳಂತ ಪಟ್ಟು ಜನ ಜಾಸ್ತಿ ಕೇಳ್ಕೊಂಡ್ ಬರ್ತಿರ್ತಾರೆ ನಿಮ್ಮ ಹೋಟ್ಲಿಗೆ. ಹಿಂಗ ನಮ್ಮ ಹೋಟ್ಲಿಗೆ ಹಿಂಗ ಯೂಟ್ಯೂಬ್ ಅಲ್ಲಿ ಬಂದಿರಿ ಹಿಂಗ ಈಗ ನಮ್ಮ ಎದುರಿಗೆ ಬಂದ್ರು, ಹೊಟ್ಟೆ ಕೇಳಿದ್ರು, ತಿನ್ನೋ ಕೇಳಿ ಜೋಳದ ರೊಟ್ಟಿ ತಗೊಂಡು ಹೋದ್ರು, ತಿನ್ಕೊಂಡು ಮತ್ತೆ ಡಬ್ಬಿ ಬಾಕ್ಸ್ ಹಾಕೊಂಡು ಹೋಗ್ತಾರೆ. ಹೌದು. ಸೊ ನಮ್ಮ ಚಾನೆಲ್ ಅಲ್ಲಿ ಎಣ್ಗಾಯಿ ಬದ್ನಿಕಾಯಿ ಮಾಡಿದ್ದಾರೆ, ಪಡ್ಡು, ಅವೆಲ್ಲ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ ನೋಡಿ. ರೀ ಸರ್, ಇಲ್ಲ ನೋಡ್ರಿ ಸರ್, ಇದನ್ನ ಈ ತರ ಹಿಂಗ್ ಮ್ಯಾಲ ಬಂದ್ಬಿಡ್ಬೇಕ್ರಿ. ಇದನ್ನ ಹಿಂಗ ಒಂಥರ ಬೊಬ್ಬೆ ತರ ಉಬ್ಬುತ್ತೆ ಲೈಟ್ ಆಗಿ. ಅವಾಗ ಹಿಂಗೆ ರೈಟ್, ಮೌತ್ ವಾಟರಿಂಗ್ ಮೂಮೆಂಟ್ ಅಂತಾರಲ್ಲ, ಬಾಯಿ ನೀರು ಬರೋ ಮೂಮೆಂಟ್. ತುಪ್ಪ ಹಾಕೊಂಡು ಜಡಿತಾ ಇದ್ರೆ ತುಪ್ಪ ಹಾಕೋಬೇಕು ಸರ್. ಅದನ್ನ ತುಪ್ಪ ಹಾಕೋಬೇಕು ಸರ್. ತುಪ್ಪ ಹಾಕೊಂಡು ತಿನ್ಬೇಕು. ತುಪ್ಪ ಹಾಕೊಂಡು ತಿನ್ಬೇಕು ಸರ್. ಆಮೇಲೆ ಇದ್ರಾಗೆ ಸಜ್ಜಗದೊಳಗೆ ಅಂತ ಬರುತ್ತೆ ಸರ್. ಸಜ್ಜಗದೊಳಗೆ ಆಕ್ಚುಲಿ ನಾ ಇವತ್ತು ಸಜ್ಜಗದ ಮಾಡೋಣ ಅನ್ಕೊಂಡೇರಿ. ನಮ್ಮ ನಾದ್ನಿ ಬಂದಿದ್ದೋಡ್ರಿ, ಅವ್ರ ಜಯಶ್ರೀ ಅಂತ ಅವ್ರ ಅಕ್ಕ ಗೆಣಸಿನ ಹೋಳಿಗೆ ಮಾಡ್ಬಿಡೋ, ಇನ್ನು ನೆಕ್ಸ್ಟ್ ತೋರ್ಸಕತ್ತೀವಿ. ಇವತ್ತು ಗೆಣಸ್ ಮಾಡಂದಲ್ರಿ. ಹಾ ರೀ, ನಮ್ಮ ಮನೆಯವ್ರ ತಂಗಿ ಬಂದಾರ. ಇಲ್ಲಿ ಕೂತಾರೆ ಸರ್. ಮೊದಲೇ ಹೋಳಿಗೆ ರೆಡಿ ಆಯ್ತ್ರಿ? ಹಾ ಆಯ್ತ್ರಿ ಸರ್. ತೆಗೆದ್ಬಿಡೋದು? ಹಾ ಸರ್. ಓ ತೆಗೆನ್. ವಾವ್, ಓಹೋ ಎಷ್ಟು ಚಂದ ಆಯ್ತು. ಒಂದು ಹೋಳಿಗೆ ರೆಡಿ ಆಯ್ತು. ಎರಡನೇ ಹೋಳಿಗೆ ಇದು ಗೆಣಸಿನ ಹೋಳಿಗೆ ವೀಕ್ಷಕರೇ, ನೆನಪಿರ್ಲಿ. ಈ ತರ ನೋಡಿ, ಇನ್ನೊಂದ್ಸಲ ನೋಡ್ಕೊಂಬಿಡಿ. ಅಂದ್ರೆ ಮೆತ್ತಗೆ ಆಗ್ಬಾರ್ದ್ರಿ ಗೆಣಸು. ಆಮೇಲೆ ಜಾಸ್ತಿ ಬೆಲ್ಲನೂ ಆಗ್ಬಾರ್ದ್ರಿ. ಜಾಸ್ತಿ ಬೆಲ್ಲ ಮೆತ್ತಗೂ ಆಯ್ತಂದ್ರೆ ಏನಾಗ್ಬಿಡ್ತದ, ಹೋಳಿಗೆ ಬರಲ್ರಿ ಸರ್, ಮೆತ್ತಗಾಗ್ಬಿಡ್ತಾವ. ನೀವು ಗ್ರಾಮೀಣ ಶೈಲಿಯ ಹೋಳಿಗೆಗಳನ್ನ ಮಾಡೋದು ಕಲ್ಕೊಳ್ಳಿ ವೀಕ್ಷಕರೇ, ಬಹಳ ರುಚಿ ಇರ್ತವೆ. ಮನೇಲೆ ಮಾಡ್ಕೋಬೇಕು. ನಮ್ಮ ಹೋಟೆಲಲ್ಲಿ ಏನು ಸೋಡಾ ಉಪಯೋಗಿಸಲ್ರಿ ಯಾವುದೇ ಅಡಿಗೆಗ್ರಿ.
ಇದು ಗೆಣಸು ಆರೋಗ್ಯಕ್ಕೆ ಬಹಳ ಒಳ್ಳೇದಲ್ರಿ? ಭಾಳ ಒಳ್ಳೇದ್ರಿ ಸರ್, ಆರೋಗ್ಯಕ್ಕೆ ಭಾಳ ಅದೇ ಇದು ಹೇಳ್ತಾರೆ ಹಾಂ ಸರ್. ಡಯಾಬಿಟಿಕ್ಸ್ಗೆ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ಸ್ ಬಹಳ ಒಳ್ಳೇದು, ಒಳ್ಳೇದ್ರಿ ಸರ್. ಒಳ್ಳೇದ್ರಿ ಸರ್, ಡೈಜೆಷನ್ಗೆ ಗೆಣಸು ಒಳ್ಳೇದ್ರಿ ಸರ್. ಸೊ ಎರಡನೇ ಹೋಳಿಗೆ ಹಿಂಗ್ ಬರ್ತದೆ. ಯಾರು ಕಡಿಮೆ ಸ್ವೀಟ್ ಕಮ್ಮಿ ಉಣೋರು ಕಮ್ಮಿನೂ ಹಾಕೋಬೋದ್ರಿ ಸರ್. ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ಇದ್ರ ಮೇಲ್ರಿ. ನಮ್ದು ಗುಲ್ಬರ್ಗಾ ಸೈಡ್ ಜಾಸ್ತಿ ತಿಂತೀವಿ ನಾವು, ಒಂಚೂರು ಹಾಕೋಬೋದ್ರಿ. ನೀವು ಜಾಸ್ತಿ ಆದ್ರೆ ಇಲ್ಲಿ ಮೀಡಿಯಂ ಹಾಕಿರಿ ಸರ್, ತೋರ್ಸಕ್ ಮೀಡಿಯಂ ಹಾಕಿರಿ. ಈ ಥರ ಬರುತ್ತೆ ನೋಡಿ. ಆಹಾ ಹಾ, ಹದವಾಗಿ ಒಂದು ಹೋಳಿಗೆ ರೆಡಿ ಆಯಿತು. ಇಲ್ಲಿ ರೆಡಿ ಇದೆ. ಎಂಥ ರೆಸಿಪಿ ತೋರಿಸ್ತಾ ಇದ್ದಾರೆ ಗುಲ್ಬರ್ಗಿಂದ ಬಂದು. ಹಾಂ ಸರ್, ಇನ್ನೂ ಅನೇಕ ರೆಸಿಪಿಗಳು ತೋರಿಸ್ತಾ ಇರಿ. ಹಾಂ ರೀ ಸರ್, ತೋರಿಸ್ತೇನೆ ರೀ ಸರ್. ನೋಡ್ರಿ ಸರ್, ಆಯ್ತಲ್ರಿ ಇದು ಈ ಥರ ಆಯ್ತು ನೋಡ್ರಿ ಸರ್. ಎರಡನೇ ಹೋಳಿಗೆ ಹಿಂಗಾಯ್ತು. ಆಯ್ತು ತೆಗೆದ್ಬಿಡಣ್ರಿ. ನಿಮ್ಮ ಹೋಟ್ಲಲ್ಲಿ ಸಿಗುತ್ತಾ ಇದು ಯಾವಾಗಲೂ? ಅಂದ್ರೆ ಡೈಲಿ ಮಾಡಲ್ರಿ ಸರ್, ಹಿಂಗೆ ಆರ್ಡರ್ ಕೊಟ್ಟರು ಮಾಡ್ತೀವಿ ಸರ್. ಭಾಳ ಜನ ಆರ್ಡರ್ ಕೊಟ್ಟು ತೊಗೊಂಡು ಹೋಗ್ತಾರೆ. ಅಂದ್ರೆ ಗೆಣಸು ಪರ್ಟಿಕ್ಯುಲರ್ ಡೈಲಿ ಮಾಡಿ ಇಡಂಗಿಲ್ಲ? ಹಾಂ, ಮಾಡಿಡಲ್ರಿ ಸರ್. ಬೇಳೆ ಹೋಳಿಗೆ ಆದ್ರೆ ಮಾಡ್ಕೊಡ್ತೀರಿ. ಇದು ಆದ್ರೆ ಏನಾಗುತ್ತದೆ, ಆರ್ಡರ್ ಕೊಟ್ಟಂದ್ರೆ ಮಾಡ್ಕೊಡ್ತೀವಿ ಸರ್. ಎಷ್ಟು ಒಂದು ಗೆಣಸಿನ ಒಳಗೆ? 20 ರೂಪಾಯಿ ಸರ್. 20 ರೂಪಾಯಿ ಒಂದು ಹೋಳಿಗೆ? ಒಂದು ಹೋಳಿಗೆ 20 ರೂಪಾಯಿ. ಓಕೆ. ಬಲ್ಕ್ ಆರ್ಡರ್ ಮಾಡ್ತೀರಿ? ಒಂದು ಫಂಕ್ಷನ್ಗೆ ಫಂಕ್ಷನ್ ಆರ್ಡರ್ 100 ಆರ್ಡರ್ ಕೊಟ್ಟರು ಮಾಡ್ತೀರಿ? ಬರ್ತ್ಡೇಗ್ರಿ 50, 10, 20 ಹೋಳಿಗೆ ಮಾಡ್ತೀರಿ? ಹಾಂ, ಮಾಡ್ತೀವಿ. ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ನಿಮ್ದು. ಹಾಂ ರೀ ಸರ್. ಫೋನ್ ಮಾಡಿದ್ರೆ ನೀವು ಆರ್ಡರ್ ತೊಗೊಳ್ತೀರಾ? ಆಯ್ತು ರೀ. ಹಾಂ ಸರ್, ಈಗ ಬರ್ತಿರ್ತಾರೆ ಸರ್. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಹೋಳಿಗೆದು ಆರ್ಡರ್ಸ್ ಬರ್ತಾರೆ. ಬರ್ತಡೇಗೆ ಹಾಂ ಬರ್ತಾರೆ ಸರ್. ನಮಗೀಗ ಒಳ್ಳೆ ಹೋಳಿಗೆಗಳಾದವು. ಯಾವ್ರಿ? ನಾವು ಬಿಜಾಪುರದವರು. ಇವರು ನಮ್ಮ ವೈನಿ ಚೆಂದಾಗಿ ಹೋಳಿಗೆ ಮಾಡ್ತಾ ಇದ್ದಾರೆ. ನಮ್ಮ ಮಗಳು ಚೆಂದಾಗಿ ಅಡುಗೆ ಮಾಡ್ತಾರೆ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬಂದಿಂದೇ ಅಡುಗೆ ಮಾಡಕತ್ತಾರೆ. ಮೊದಲಲ್ಲಿ ಬಿಜಾಪುರದಲ್ಲಿ ಏನೂ ಇದ್ದಿಲ್ಲ. ಶೇಂಗಾದ ಹೋಳಿಗೆ, ಕಡಲೆಕಾಳದ ಹೋಳಿಗೆ, ಗೆಣಸಿನ ಹೋಳಿಗೆ, ಸಜ್ಜೆ ರೊಟ್ಟಿ, ಬಿಳಿಜೋಳ ರೊಟ್ಟಿ ಎಲ್ಲ ಚೆನ್ನಾಗೇ ಮಾಡ್ತಾರೆ ಸರ್. ಈ ಹೋಳಿಗೆ ತಿಂದು ನೋಡ್ರಿ, ನೀವು ತಿಂದು ನೋಡಿ ಟೇಸ್ಟ್ ಏನಂತ ಹೇಳ್ರಿ. ಇದ್ರ ಮೇಲ್ಗಡೆ ತುಪ್ಪ ಹಾಕ್ತೀನಿ ಸರ್. ತುಪ್ಪ ಹಚ್ಕೊಂಡು ತಿನ್ಬೇಕ್ರಿ ಇದನ್ನ. ನೋಡಿ, ತುಪ್ಪ ಮತ್ತು ಗೆಣಸಿನ ಹೋಳಿಗೆ. ಹಾಂ ರೀ. ಗುಲ್ಬರ್ಗಿಂದ ಬಂದ ತಕ್ಷಣ ಶಾರದಮ್ಮವರು ನಮಗೆ ಕರೆದ ತಕ್ಷಣ ಹೇಳಿದರು, ಅದ್ಭುತವಾಗಿದ್ದೇ ಕೊಡ್ತೀನಿ ಹೋಳಿಗೆ ನಿಮಗೆ, ಬನ್ನಿ ಅಂತ. ನನಗೆ ಗೊತ್ತೇ ಇದ್ದಿಲ್ಲ ಗೆಣಸಿನ ಒಂದು ಹೋಳಿಗೆ ಇರ್ತದೆ ಅಂಥೇಳಿ. ನಿಮಗೆಲ್ಲ ಗೊತ್ತಿರ್ಬೋದು, ನನಗೆ ಗೊತ್ತಿದ್ದಿಲ್ಲ. ಸೊ ಇವತ್ತು ತುಪ್ಪ ಹಾಕ್ಯಾರ್ರಿ. ಮಿರಿ 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 ಮಿಂಚಕತ್ತೈತೆ ನಮ್ಮ ಹೋಳಿಗೆ. ನೀವು ಅಂತಿರಲ್ಲ ಈ ಕಡೆಗೆಲ್ಲ ನಾಟಿ ಶೈಲಿ, ಇದು ನಾಟಿ ಶೈಲಿಯ ಹೋಳಿಗೆ ಅನ್ಬೋದು, ಹಂಗಿರ್ತದೆ. ಬಾ, ನಾನೇ ಧನ್ಯ ಅಂತದೆ ನಾಲ್ಗೆ. ಅಬ್ಬಾ, ಮೊದಲನೇ ತುತ್ತಿನ ಹೋಳಿಗೆನೇ ಸಾರಿ ಹೇಳ್ತಾ ಇದೆ. ಇದು ಅಪ್ಪಟ ಉತ್ತರ ಕರ್ನಾಟಕ ಶೈಲಿಯ ಒಂದು ಗೆಣಸಿನ ಹೋಳಿಗೆ. ಆ ಫ್ಲೇವರ್ ನಿಮ್ಮ ನಾಲ್ಗೆ ಮೇಲೆ ಗೊತ್ತಾಗುತ್ತೆ, ಅವಾಗೇ ಇದು ಗೆಣಸಿನ ಹೋಳಿಗೆ ಅಂತ ಗೊತ್ತಾಗೋದು. ಇದನ್ನು ಇಷ್ಟು ದಿನ ಯಾಕೆ ಬಿಟ್ಟಿದ್ದೀನಿ, ಯಾಕೆ ನನಗೆ ಎಲ್ಲೂ ಸಿಕ್ಕಿಲ್ಲ. ಶಾರದಮ್ಮರೇ ಬೇಕಾಯ್ತು ಇವತ್ತು ನಮಗೆ ತೋರಿಸೋದಕ್ಕೆ. ಗುಲ್ಬರ್ಗದ ಶಾರದಮ್ಮರು ಅದ್ಭುತವಾಗಿ ಒಂದು ಗೆಣಸಿನ ಹೋಳಿಗೆ ತೋರಿಸ್ಯಾರ ಇವತ್ತು. ಸೊ ಇಂಥದ್ದೇ ಇನ್ನೂ ಅದ್ಭುತ ರೆಸಿಪಿ ಬರ್ತವೆ. ನಾನು ಇದನ್ನು ಮುಗಿಸ್ತೀನಿ ಕಂಪ್ಲೀಟ್. ಇನ್ನೂ ಒಂದು ಹೋಳಿಗೆ ಗುಳುಮಂತದೆ, ಇನ್ನೂ ಒಂದು ಹೋಳಿಗೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ. ಉತ್ತರ ಕರ್ನಾಟಕದ ಸೊಗಡು ಶಾರದಮ್ಮರು ತೋರಿಸ್ತಿರ್ತಾರೆ, ನೋಡ್ತಾ ಇರೋಣ. ಧನ್ಯವಾದ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.